ನೆನ್ನೆಯ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಅದು ಚಿಕ್ಕಬಳ್ಳಾಪುರದಲ್ಲಿ ಗಲಾಟೆ ಆಗಿತ್ತು. ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದಿರುವುದು ಸರಿನಾ ಹೀಗಂತ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ ರೀತಿಯಲ್ಲೇ ಆಚರಣೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆಯಲಾಯಿತು. ಈ ಪ್ರಕರಣ ವಿಚಾರ ಸಂಬಂಧ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು, ಯಾರೇ ಆದರೂ ಪ್ರಚೋದನೆ ಕೊಡೋದು ತಪ್ಪು. ನಮ್ಮ ಶಾಸಕರೇ ಇರಬಹುದು ಅಥವಾ ಅವರೇ ಶಾಸಕರೇ ಇರಬಹುದು, ಅಂದರೆ ಕಾಂಗ್ರೆಸ್ನ ಶಾಸಕರೇ ಇರಲಿ ಅಥವಾ ಬಿಜೆಪಿ ಶಾಸಕರೇ ಇರಲಿ, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿಯ ಒಳಗಡೆ ಇದ್ರೇ ಒಳ್ಳೆಯದು. ಈ ತೊಡೆ ತಟ್ಟೋದು, ಪ್ರಚೋದನೆ ಕೊಡೋದು ಅದೆಲ್ಲ ಆಗಬಾರದು. ಆದರೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಏನು ಅದು ಗೊತ್ತಾಗಬೇಕಲ್ವಾ? ಕುಮಾರಸ್ವಾಮಿ ಮೇಲೆ ಆರೋಪಗಳು ಇದೇನು ಮೊದಲೇನಾ? ಮುಂಚೆನೂ ಇರಲಿಲ್ವಾ? ಇದಕ್ಕೆ ಉತ್ತರ ಕೊಡೋದು ಮೊದಲು ಮಾಡಬೇಕಾಗಿರೋ ಕೆಲಸ. ಅದನ್ನು ಬಿಟ್ಬಿಟ್ಟು ಜನರನ್ನು ಬಿಟ್ಟರೆ, ಚಪ್ಪಲಿ ಓಡಿಸ್ಬಿಟ್ರೆ ಸರಿನಾ ಅದು ಹೀಗಂತಂದ್ರು ಹೋಮ್ ಮಿನಿಸ್ಟರ್. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ನೋಡಿ, ಯಾರು ಕೂಡ ಪ್ರಚೋದನೆ ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರು ಇರ್ಬೋದು, ಅವ್ರ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟೋದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು ಆಗಬಾರ್ದು. ಎಸ್ಪೆಷಲಿ ಪೊಲೀಸವ್ರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ನೋಡಿ, ಯಾರು ಕೂಡ ಪ್ರಚೋದನೆ ಯಾರಿದ್ರೂ ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರು ಇರ್ಬೋದು, ಅವ್ರ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟೋದಿರ್ಬೋದು, ಪ್ರಚೋದನೆಗೆ ಒಳಗಾಗಿರ್ಬೋದು ಆಗಬಾರ್ದು. ಎಸ್ಪೆಷಲಿ ಪೊಲೀಸವ್ರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ,